Hello and welcome to Panchanya IS. Today in this session we are going to see the current affairs of 24 July 2024. ಸೊ ನಾವಿವಾಗ ಈ ಒಂದು ಸೆಷನ್ ಅಲ್ಲಿ ಯಾವೆಲ್ಲ ಒಂದು ಆರ್ಟಿಕಲ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿದ್ದೀವಿ ಅಂತ ನೋಡೋಣ. ಸೊ ಮೊದಲನೇ ಆರ್ಟಿಕಲ್ ಇಲ್ಲಿ ಮೆಸೇಜ್ ಆಫ್ ಫಿಸಿಕಲ್ ಸ್ಟೆಬಿಲಿಟಿ ಗ್ರೋತ್ ಕಂಟಿನ್ಯೂಟಿ ಅಂತ ಇದೆ. ಸೊ ಇದು ನಮಗೆ GS ಪೇಪರ್ 3 ನಲ್ಲಿ ಎಕಾನಮಿಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಬಹುತೇಕ ಆರ್ಟಿಕಲ್ಸ್ ಗಳು ನಮಗೆ ಬಜೆಟ್ ಮೇಲೆ ಏನಿದೆ ಅಂತಂದ್ರೆ ಫೋಕಸ್ ಅನ್ನ ಮಾಡುತ್ತೆ. And the next topic, 17 contacts of Nipah victims test negative. Schools go online in 2 panchayats ಅಂತ ಇದೆ. ಸೊ ಇತ್ತೀಚೆಗೆ ಕೇರಳದಲ್ಲಿ ಪತ್ತೆ ಆಗಿರುವ ನಿಪಾ ವೈರಸ್ ಬಗ್ಗೆ ಕುರಿತಾಗಿರುವಂತಹ ಆರ್ಟಿಕಲ್ ಇದೆ. ಸೊ ಇದು ನಮಗೆ GS ಪೇಪರ್ 2 ನಲ್ಲಿ ಗವರ್ನೆನ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ದ ನೆಕ್ಸ್ಟ್ ಟಾಪಿಕ್, ಅ ಕನ್ವಲ್ಯೂಟೆಡ್ ಅಪ್ರೋಚ್ ಟು ಜಾಬ್ ಕ್ರಿಯೇಷನ್ ಅಂತ ಇದೆ. ಸೊ ಅಗೇನ್ ಇದು ಕೂಡ ನಮಗೆ ಏನು ಬಜೆಟ್ ಮೇಲೆ ಇರುವಂತಹ ಒಂದು ಆರ್ಟಿಕಲ್ ಆಗಿದೆ. ಸೊ ಇದು GS 3 ಪೇಪರ್ ನಲ್ಲಿ ನಮಗೆ ಎಕಾನಮಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಲಾಸ್ಟ್ ಟಾಪಿಕ್, ವುಮೆನ್ ಫ್ರೆಂಡ್ಲಿ ಸ್ಕೀಮ್ಸ್ ಗೆಟ್ ಅ ಪುಷ್ ಅಂತ ಇದೆ. ಸೊ ಇದು GS ಪೇಪರ್ 2 ನಲ್ಲಿ ನಾವು ವುಮೆನ್ ಅಂತ ಒಂದು ಟಾಪಿಕ್ ಬರುತ್ತೆ. ಸೊ ಅದರಲ್ಲಿ ನಾವು ಇದನ್ನ ಸೋಷಿಯಲ್ ಜಸ್ಟಿಸ್ ನಲ್ಲಿ ಸ್ಟಡಿ ಮಾಡ್ತೀವಿ. ಸೊ ನಾವು ಇವಾಗ ಈ ಒಂದು ಆರ್ಟಿಕಲ್ಗಳನ್ನ ಡಿಟೇಲ್ ಆಗಿ ಸ್ಟಡಿ ಮಾಡುವ ಮೊದಲು ನಿನ್ನೆ ಕ್ಲಾಸ್ ನಲ್ಲಿ ನಾವು ಚರ್ಚೆ ಮಾಡಿದಂತ ಒಂದು ಕ್ವಶನ್ ಆನ್ಸರ್ ನ ಇವತ್ತು ನೋಡೋಣ. ಸೊ ನಿನ್ನೆ ಕ್ಲಾಸ್ ನಲ್ಲಿ ಮನಿ ಬಿಲ್ ಬಗ್ಗೆ ಏನ್ ಮಾಡಿದ್ವಿ, ಒಂದು ಆರ್ಟಿಕಲ್ ನ ಡಿಸ್ಕಸ್ ಮಾಡಿದ್ವಿ. ಅದರ ಮೇಲೆ ಒಂದು ಕ್ವಶನ್ ಕೇಳಿದ್ದೆ. ಓಕೆ, ಸೊ ಏನಿದೆ ಅಂತಾರೆ, ರಿಗಾರ್ಡಿಂಗ್ ಮನಿ ಬಿಲ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಬಿಲ್ ಶಾಲ್ ಬಿ ಡೀಮ್ಡ್ ಟು ಬಿ ಅ ಮನಿ ಬಿಲ್ ಇಫ್ ಇಟ್ ಕಂಟೈನ್ಸ್ ಓನ್ಲಿ ಪ್ರೊವಿಷನ್ ರಿಲೇಟೆಡ್ ಟು ಇಂಪೋಸಿಷನ್, ಅಪೋಲಿಷನ್, ರೆಮಿಷನ್, ಅಲ್ಟರೇಷನ್ ಆರ್ ರೆಗ್ಯುಲೇಷನ್ ಆಫ್ ಎನಿ ಟ್ಯಾಕ್ಸ್ ಅಂತ ಇದೆ. ಸೊ ನೀವು ಆರ್ಟಿಕಲ್ 110 ಸಬ್ A to F ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ನಮ್ಗೆ ಟ್ಯಾಕ್ಸೇಷನ್ ಬಗ್ಗೆ ಇದೆ, ಗವರ್ಮೆಂಟ್ ಬಾರೋವಿಂಗ್ ಬಗ್ಗೆ ಇದೆ. ಓಕೆ, ಸೊ ಇದರಲ್ಲಿ ನೀವು ಫಸ್ಟ್ ಟಾಪಿಕ್ ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಇಲ್ಲಿ ಯಾವ ಪ್ರೊವಿಷನ್ ಇದೆ, ಇಲ್ಲಿ ಟ್ಯಾಕ್ಸೇಷನ್ ಕುರಿತಾಗಿದೆ. ಹೀಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ, ರೈಟ್ ಆಗುತ್ತೆ. ಹಾಗೆ ನೀವು ಕನ್ಸೋಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಆಗಿರ್ಬೋದು, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಆಗಿರ್ಬೋದು, ಸೊ ಅದರ ಬಗ್ಗೆ ಪ್ರೊವಿಷನ್ಸ್ ಇದ್ರೆ ನಮ್ಗೆ ಅದು ಕೂಡ ಮನಿ ಬಿಲ್ ಅಂತ ಕರೆಸ್ಕೊಳ್ಳುತ್ತೆ. ಓಕೆ, ಸೊ ಹೀಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರೈಟ್ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ಇಲ್ಲಿ ಮನಿ ಬಿಲ್ ಇಸ್ ಕನ್ಸರ್ನ್ ವಿತ್ ಅಪ್ರೋಪ್ರಿಯೇಷನ್ ಆಫ್ ಮನಿ ಔಟ್ ಆಫ್ ದ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂತ ಇದೆ. ಸೊ ಇದು ಯಾವುದಕ್ಕೆ ರಿಲೇಟೆಡ್ ಆಗುತ್ತೆ, ಈ ಒಂದು ಸ್ಟೇಟ್ಮೆಂಟ್ ಫೈನಾನ್ಷಿಯಲ್ ಬಿಲ್ ಗೆ ರಿಲೇಟೆಡ್ ಆಗುತ್ತೆ. ಓಕೆ, ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಏನಾಗುತ್ತೆ, ರಾಂಗ್ ಆಗುತ್ತೆ. ಎಸ್, ಅಗೇನ್ ನಿಮ್ಗೆ ಫೋರ್ತ್ ಸ್ಟೇಟ್ಮೆಂಟ್ ಏನಾಗಿದೆ, ಅಗೇನ್ ನಮ್ಗೆ ಮನಿ ಬಿಲ್ ಕುರಿತಾಗಿರುವಂತ ಸ್ಟೇಟ್ಮೆಂಟ್. ಹೀಗಾಗಿ ಇಲ್ಲಿ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಎಸ್, ಸೊ ಇವಾಗ ನಾವು ಈ ಒಂದು ಆರ್ಟಿಕಲ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ, ಎಕನಾಮಿಕ್ ಸರ್ವೆ ಜುಲೈ 22ಗೆ ಏನಾಗಿದೆ, ರಿಲೀಸ್ ಆಗಿದೆ. ಸೊ ಅದರ ಮರುದಿನ ಅಂದ್ರೆ ನಿನ್ನೆ ಬಜೆಟ್ ಮಂಡನೆ ಆಗಿದೆ. ಬಜೆಟ್, ಕನ್ನಡದಲ್ಲಿ ನಾವು ಬಜೆಟ್ಗೆ ಅಂತ ಕರಿತೀವಿ, ಬಜೆಟ್ಗೆ ಆಯವ್ಯಯ ಅಂತ ಕರಿತೀವಿ, ಆಯವ್ಯಯ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಬಜೆಟ್ ಅನ್ನುವಂತ ಒಂದು ಟರ್ಮ್ಗೆ ಅಥವಾ ಈ ಒಂದು ಪದಕ್ಕೆ ಸಂವಿಧಾನದಲ್ಲಿ ಏನು ಉಲ್ಲೇಖ ಇದೆ ಅಂತಂದ್ರೆ ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅನ್ನುವಂತ ಪದವನ್ನು ಬಳಸಿದ್ದಾರೆ. ಎನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಎಲ್ಲಿಯೂ ಕೂಡ ಸಂವಿಧಾನದಲ್ಲಿ ಬಜೆಟ್ ಅನ್ನುವಂತ ಪದವನ್ನ ಬಳಸಿಲ್ಲ. ವಾರ್ಷಿಕ ಹಣಕಾಸು ಹೇಳಿಕೆ ಅಂತ ಪದವನ್ನ ಬಳಸಿದ್ದಾರೆ. ಸೊ ಇಲ್ಲಿ ನಾವು ಇದನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತ, ಈ ಒಂದು ಬಜೆಟ್ ನ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಸೊ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಈ ವರ್ಷದ ಒಂದು ಒಟ್ಟಾರೆ ಒಂದು ಬಜೆಟ್ ಗಾತ್ರ ಅಥವಾ ಸೈಜ್ ಆಫ್ ದ ಬಜೆಟ್ ಎಷ್ಟಿದೆ ಅಂತಂದ್ರೆ, ಸೈಜ್ ಇಲ್ಲಿ 48 ಲಕ್ಷ ಕೋಟಿ ಇದೆ. ಸೊ ಇಲ್ಲಿ ಮೊದಲನೇ ಒಂದು ಟಾಪಿಕ್ ಏನಂತಂದ್ರೆ ಮೆಸೇಜ್ ಆಫ್ ಫಿಸಿಕಲ್ ಸ್ಟೆಬಿಲಿಟಿ ಗ್ರೋತ್ ಕಂಟಿನ್ಯೂಟಿ ಅಂತ ಇದೆ. ಅಂದ್ರೆ ಈ ಒಂದು ಆರ್ಟಿಕಲ್ ಏನ್ ಹೇಳುತ್ತಂದ್ರೆ, ಫಿಸಿಕಲ್ ಸ್ಟೆಬಿಲಿಟಿ ಅಂದ್ರೆ ವಿತ್ತೀಯ ಸ್ಥಿರತೆ ಕುರಿತು, ಹಾಗೆ ಇಲ್ಲಿ GDP ಬೆಳವಣಿಗೆ ಕುರಿತು ಮಾಡುತ್ತೆ ಅಂತ. ಸೊ ಈ ಒಂದು ಬಜೆಟ್ ನಮ್ಗೆ ಮೆಸೇಜ್ ಅಥವಾ ಸಂದೇಶವನ್ನ ನೀಡುತ್ತೆ ಅಂತ. ಓಕೆ, ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಹೇಳಬಹುದು ಅಂತ ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ಗವರ್ಮೆಂಟ್, ಓಕೆ, ಸೊ ಮೊದಲನೇದಾಗಿ ಈ ಒಂದು ಏನು ಡಯಾಗ್ರಾಮ್
ಸೊ ಈ ಒಂದು ಡಯಾಗ್ರಾಮ್ ನೀವು ನೋಡಿದ್ರೆ, ಸೊ ಇಲ್ಲಿ ಒಟ್ಟಾರೆಯಾಗಿ 100 ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಈ 100 ರೂಪಾಯಿ ಗೌರ್ಮೆಂಟ್ ರೂಪಾಯಿ ಹೋದಿದ್ದು ಅಂತಂದ್ರೆ ಗೌರ್ಮೆಂಟ್ ಏನಕ್ಕೆಲ್ಲ ಖರ್ಚನ್ನ ಮಾಡುತ್ತೆ, ಓಕೆ, ಸೊ ಅಥವಾ ಸರ್ಕಾರದಿಂದ ಸೊ ಏನಕ್ಕೆಲ್ಲ ಖರ್ಚು ಮಾಡುತ್ತೆ ಅಂತ. ಓಕೆ, ಸೊ ಇದರಲ್ಲಿ ನೀವು ನೋಡಿದ್ರೆ, ಸೊ ಇಲ್ಲಿ ಸರ್ಕಾರ, ಓಕೆ, ಸೊ ಬಡ್ಡಿ ಪಾವತಿಯನ್ನ ಮಾಡುತ್ತೆ, ಅಂದ್ರೆ ಸರ್ಕಾರ ಕೂಡ ಸಾಲವನ್ನ ಮಾಡುತ್ತೆ, ಸೊ ಅದಕ್ಕೆ ಏನ್ ಮಾಡುತ್ತೆ, ಬಡ್ಡಿಯನ್ನು ಕೂಡ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬಡ್ಡಿ ಅಂತ ಬಂದ್ರೆ ಅದು ಎಷ್ಟಿದೆ, 19% ಪೇ ಮಾಡುತ್ತೆ. ಓಕೆ, ಸೊ ಇಲ್ಲಿ ಇನ್ನು ಪಿಂಚಣಿ, ಸೊ ಪಿಂಚಣಿ ಎಷ್ಟಿದೆ, 4% ಇದೆ. ಓಕೆ, ಸೊ ಪಿಂಚಣಿ ಅನ್ನೋದು 4% ಇದೆ. ಹಾಗೆ ನೆಕ್ಸ್ಟ್ ನೋಡಿ, ಈ ರಾಜ್ಯಗಳಿಗೆ ಏನ್ ಮಾಡುತ್ತೆ ಅಂತಂದ್ರೆ ಈ ಕೇಂದ್ರ ಸರ್ಕಾರ ಹಣಕಾಸು ಆಯೋಗದ ಒಂದು ಶಿಫಾರಸ್ಸಿನ ಮೇರೆಗೆ ತೆರಿಗೆಯನ್ನು ಕೂಡ ಹಂಚುತ್ತೆ. ಓಕೆ, ತೆರಿಗೆ ಮತ್ತು ಸುಂಕದ ಪಾಲನ್ನ ರಾಜ್ಯಗಳಿಗೆ ಸೊ ಇಲ್ಲಿ ಏನ್ ಮಾಡುತ್ತೆ, ನೀಡುತ್ತೆ. ಅಂದ್ರೆ ಇದು ತೆರಿಗೆ ಮತ್ತು ಸುಂಕ. ಸೊ ರಾಜ್ಯಗಳಿಗೆ ಎಷ್ಟು ಕೊಡ್ಬೇಕಿದು, 21%. ಸೊ ಇದನ್ನ ನೀವು ಜಸ್ಟ್ ಈ 3 ಕಾಂಪೌಂಡ್ಸ್ ಅನ್ನ ಆಡ್ ಮಾಡಿದ್ರೆ ಸೊ ಇದು ಎಷ್ಟಾಗತ್ತೆ, 53% ಆಗತ್ತೆ. ಓಕೆ, ಆರ್ 54% ಆಗತ್ತೆ. ಸೊ ಇಲ್ಲಿ ನೀವು ಓವರ್ ಆಲ್ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಸರ್ಕಾರ ಈ 3 ಒಂದು ಕಾಂಪೋನೆಂಟ್ಸ್ ಏನ್ ಮಾಡುತ್ತೆ, ಇಲ್ಲಿ 54% ನಷ್ಟು ಖರ್ಚು ಮಾಡುತ್ತೆ. ಅಂದ್ರೆ ಎಷ್ಟಾಗತ್ತೆ, ಟೋಟಲ್ ಬಜೆಟ್ ಗಾತ್ರ ಇರುವಂತದ್ದು 48 ಲಕ್ಷ ಕೋಟಿ. ಸೊ ಇದರಲ್ಲಿ ಜಸ್ಟ್ ನೀವು 50% ಅಂತ ತಗೊಳ್ಳೋಣ. ಸೊ ಎಷ್ಟಾಗತ್ತೆ, ಇದು ಡಿವೈಡ್ ಬೈ 2 ಅಂದ್ರೆ 24 lakhs, more than 24 ಲಕ್ಷ ಕೋಟಿ ಏನಾಗುತ್ತೆ, ಕೇವಲ ಈ 3 ಕಾಂಪೋನೆಂಟ್ಗಳಿಗೆ ಹೋಗುತ್ತೆ. ಉಳಿದ ಒಂದು ಎಷ್ಟು 46% ಬೇರೆ ಬೇರೆ ವಲಯಗಳಿಗೆ ಹೋಗುತ್ತೆ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಇಲ್ಲಿ ನೀವು ನೋಡಬಹುದು ಸರ್ಕಾರ ಯಾವುದಕ್ಕೆಲ್ಲ ಖರ್ಚನ್ನ ಮಾಡುತ್ತೆ ಅಂತಂದ್ರೆ ಇಲ್ಲಿ ಕೇಂದ್ರೀಯ ಪ್ರಾಯೋಜಿತ ಯೋಜನೆ ಅಂತ ಬರುತ್ತೆ, ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ. ಓಕೆ, ಸೊ ಏನ್ ಮಾಡುತ್ತೆ, ಈ ಒಂದು ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರವೇ 100% ನಷ್ಟು ಫಂಡಿಂಗ್ ಅನ್ನ ಮಾಡುತ್ತೆ. ಸೊ ಅದರ ಜೊತೆಗೆ ಇಲ್ಲಿ ನೋಡಬಹುದು ನೀವು, ನೆಕ್ಸ್ಟ್ ಇಲ್ಲಿ ಕೇಂದ್ರ ವಲಯದ ಯೋಜನೆ, ರಕ್ಷಣಾ ಕ್ಷೇತ್ರದ ಹೂಡಿಕೆ ಮತ್ತು ಸಬ್ಸಿಡಿ ಸೇರಿ 16% ಮಾಡುತ್ತೆ, ಇಲ್ಲಿ ಖರ್ಚನ್ನ ಮಾಡುತ್ತೆ. ಇತರೆ ಅಂತ ಅಂದ್ರೆ 8% ಇದೆ. ಸೊ ಇದೆಷ್ಟೆಲ್ಲ ಸೇರಿ ಏನ್ ಮಾಡುತ್ತೆ ಅಂತಂದ್ರೆ ಸರ್ಕಾರದಿಂದ ಖರ್ಚಾಗತ್ತೆ. ಸೊ ಇಲ್ಲಿ ಯಾವೆಲ್ಲ ಒಂದು ವಲಯಗಳಿಗೆ ಸೊ ಖರ್ಚನ್ನ ಮಾಡಿ ಅಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು ಪ್ರಿಯಾರಿಟಿಯನ್ನ ಅಥವಾ ಮೊದಲ ಆದ್ಯತೆಯನ್ನ ರಕ್ಷಣಾ ಇಲಾಖೆಗೆ ನೀಡುತ್ತೆ, ರಕ್ಷಣೆಗೆ. ಓಕೆ, ಸೊ ಇಲ್ಲಿ ಅಂದ್ರೆ ಡಿಫೆನ್ಸ್ಗೆ. ಸೊ ಇಲ್ಲಿ ಸುಮಾರು ಈ ಒಂದು 48 ಲಕ್ಷ ಕೋಟಿಯಲ್ಲಿ ರಕ್ಷಣೆಗೆ ಅಂದ್ರೆ ಡಿಫೆನ್ಸ್ಗೆ ಎಷ್ಟು ಖರ್ಚನ್ನ ಮಾಡ್ತಾರೆ, ಈ ಬಜೆಟ್ ಅಲ್ಲಿ ಎಷ್ಟು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಅಂತಂದ್ರೆ 4.5 ಲಕ್ಷ ಕೋಟಿ. ಓಕೆ, ಸೊ ಇದೆಲ್ಲವೂ ಏನಿರುತ್ತೆ ಅಂತಂದ್ರೆ ಲಕ್ಷ ಕೋಟಿಯಲ್ಲಿ ಲೆಕ್ಕದಲ್ಲಿದೆ. ಹಾಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಗ್ರಾಮೀಣಾಭಿವೃದ್ಧಿ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎಷ್ಟು ಅನುದಾನವನ್ನ ಮೀಸಲಿಟ್ಟಿದ್ದಾರೆ ಅಂದ್ರೆ 2.56 lakh crore. ಅಂಡ್ ಥರ್ಡ್ ಕೃಷಿ ಅಗ್ರಿಕಲ್ಚರ್ಗೆ ಸೊ ಹಿಯರ್ 1.51 lakh crore. ಅಂಡ್ ಫೋರ್ತ್ ಒನ್ ಗೃಹ ವ್ಯವಹಾರ, ಸೊ ಇದಕ್ಕೆ 1.50 ಲಕ್ಷ ಕೋಟಿ. ಹಾಗೆ ಶಿಕ್ಷಣಕ್ಕೆ 1.52 ಲಕ್ಷ ಕೋಟಿ. ಸೊ ಹೀಗೆ ಸೊ ಸರ್ಕಾರ ಏನ್ ಮಾಡುತ್ತೆ, ಇವುಗಳಿಗೆ ಅನುದಾನವನ್ನ ಮೀಸಲಿಟ್ಟಿದೆ. ಈ ಒಂದು ಆರ್ಟಿಕಲ್ ಅಲ್ಲಿ ನಮ್ಗೆ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಕೆ ಶೇಪ್ಡ್ ರಿಕವರಿ ಅನ್ನುವಂತ ಒಂದು ಪದವನ್ನ ಬಳಸಿದ್ದಾರೆ. ಕೆ ಶೇಪ್ಡ್ ರಿಕವರಿ ಏನಿದು ಕೆ ಶೇಪ್ಡ್ ರಿಕವರಿ ಅಂತಂದ್ರೆ, ಸೊ ಇಲ್ಲಿ ಆರ್ಥಿಕತೆ ಅನ್ನೋದು ಏನಾಗಿದೆ ಅಂತಂದ್ರೆ, ಸೊ ಏನು ಈ COVID-19 ಬಂತಲ್ವಾ, ಸೊ COVID-19 ಆದ ನಂತರ ಯಾವ ರೀತಿ ಆರ್ಥಿಕತೆ ಅನ್ನೋದು ಬೌನ್ಸ್ ಬ್ಯಾಕ್ ಆಗಿದೆ ಅಥವಾ ಸೊ ಇಲ್ಲಿ ಮರಳಿ ಚೇತರಿಸಿಕೊಂಡಿದೆ ಅನ್ನೋದರ ಬಗ್ಗೆ ನಮ್ಗೆ ಸೊ ಈ ಒಂದು ಪದ ಹೇಳುತ್ತೆ, ಕೆ ಶೇಪ್ಡ್ ರಿಕವರಿ ಅಂತ. ಹಾಗೆ ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇಲ್ಲಿ ಪ್ರೀಮಿಯಂ ಗೂಡ್ಸ್, ಓಕೆ, ಅಂದ್ರೆ ಲಕ್ಸುರಿ ಒಂದು ಗೂಡ್ಸ್,
ಪ್ರೀಮಿಯಂ ಗೂಡ್ಸ್ ಗಳ ಒಂದು ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಅಂತ, ಅಂದ್ರೆ ರಿಚ್ ಪೀಪಲ್ ಇವುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅಂತ ಸೊ ಈ ಒಂದು ಆರ್ಟಿಕಲ್ ನಮ್ಗೆ ಹೇಳುತ್ತೆ. ಹಾಗೆ ಸೊ ಇಲ್ಲಿ ಕೆಲವೊಂದಿಷ್ಟು ಸ್ಕೀಮ್ಸ್ ಗಳ ಬಗ್ಗೆ ಕೊಟ್ಟಿದ್ದಾರೆ. ಏನಂತಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನಾ. ಓಕೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ. ಸೊ ಈ ಒಂದು ಯೋಜನೆಯನ್ನ ಮತ್ತೆ ಏನ್ ಮಾಡಿದ್ದಾರೆ ಅಂತಂದ್ರೆ 5 ವರ್ಷಗಳವರೆಗೆ ಇದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ವಿಸ್ತರಣೆಯನ್ನ ಮಾಡಿದ್ದಾರೆ. ಹಾಗೆ ಇನ್ನು ಉದ್ಯೋಗ ಒಂದು ಸೃಷ್ಟಿಗೆ ಬಂದ್ರೆ, ಓಕೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಸೊ ಈ ಒಂದು ಬಜೆಟ್ ಅಲ್ಲಿ ಸುಮಾರು ಯಾರು ಇಲ್ಲಿ ಮೊದಲನೇ ಬಾರಿ ಏನು ಕೆಲಸಕ್ಕೆ ಜಾಯ್ನ್ ಆಗ್ತಾರಲ್ವಾ, ಸೊ ಅವರಿಗೆ ಏನಂತಂದ್ರೆ ಸುಮಾರು 10,000 ಕೋಟಿಯನ್ನ ಮೀಸಲಿಟ್ಟಿದ್ದಾರೆ. 10,000 ಕೋಟಿ. ಸೊ ಇದಿಷ್ಟು ನಮ್ಗೆ ಈ ಒಂದು ಆರ್ಟಿಕಲ್ ನಲ್ಲಿ ಕೊಟ್ಟಿರುವಂತಹ ಮಾಹಿತಿ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. 17 contacts of Nipah victim test negative. ಸ್ಕೂಲ್ಸ್ ಗೋ ಆನ್ಲೈನ್ ಇನ್ 2 ಪಂಚಾಯತ್ಸ್ ಅಂತ ಇದೆ. ಸೊ ಇತ್ತೀಚೆಗೆ ನಾವು ಏನು ಅಂತಂದ್ರೆ ಕೇರಳದಲ್ಲಿ ಒಂದು 15 year old ಬಾಯ್ ನಲ್ಲಿ ಸೊ ಈ ನಿಪಾ ವೈರಸ್ ಅನ್ನು ಏನಾಗಿತ್ತು ಕಾಣಿಸ್ಕೊಂಡಿತ್ತು. ಸೊ ಅದಾದ ನಂತರ ಅದು ಸೊ ಆ ಬಾಯ್ ನ ಇಲ್ಲಿ ಸಾವನ್ನಪ್ಪಿರುವಂತ ಘಟನೆ ಕೂಡ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನಾವು ನಿಪಾ ವೈರಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಇಲ್ಲಿ ಆ ಒಂದು ಪಾಸಿಟಿವ್ ಒಂದು ನಿಪಾ ವೈರಸ್ ಇರುವಂತಹ ವ್ಯಕ್ತಿಯ ಏನು ಸಂಪರ್ಕಕ್ಕೆ ಬಂದ 17 ವ್ಯಕ್ತಿಗಳ ಒಂದು ಟೆಸ್ಟ್ ಅನ್ನು ಮಾಡಿದ್ದಾರೆ. ಸೊ ಅವರಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಇಲ್ಲಿ ನೆಗೆಟಿವ್ ಕಂಡು ಬಂದಿದೆ. ಓಕೆ, ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂತಹ ಮಾಹಿತಿ ಇದು. ಎಸ್, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ಕನ್ವಲ್ಯೂಟೆಡ್ ಅಪ್ರೋಚ್ ಟು ಜಾಬ್ ಕ್ರಿಯೇಷನ್ ಅಂತ ಇದೆ. ಸೊ ಇಲ್ಲಿ ನಮ್ಗೆ ಅಗೇನ್ ಇದು ಕೂಡ ನಮ್ಗೆ ಸೊ ಈ ಬಜೆಟ್ ರಿಲೇಟೆಡ್ ಆಗಿರುವಂತ ಒಂದು ಟಾಪಿಕ್ ಇದು. ಓಕೆ, ಸೊ ಇಲ್ಲಿ ಈ ಒಂದು ಆರ್ಟಿಕಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಇಲ್ಲಿ ಜಾಬ್ಲೆಸ್ ಗ್ರೋತ್ ಅಂತ ಹೇಳುತ್ತೆ. ಓಕೆ, ಸೊ ಇಲ್ಲಿ GDP ಏನೋ ಬೆಳವಣಿಗೆ ಆಗ್ತಾ ಇದೆ. ಸೊ ಆದ್ರೂ ಕೂಡ ಇಲ್ಲಿ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಅನ್ನೋದು ಏನಾಗಿದೆ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ಇಲ್ಲಿ ಫ್ಯಾಕ್ಟರಿ ಜಾಬ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಉತ್ಪಾದನಾ ವಲಯದಲ್ಲಿ. ಓಕೆ, ಸೊ ಯಾವ ರೀತಿ ಒಂದು ಉದ್ಯೋಗ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್, ಸೊ ಇಲ್ಲಿ 2013 ಮತ್ತು 2014 ಒಂದು ಸಂದರ್ಭದಲ್ಲಿ ಹಾಗೆ 2021-22 ಈ ಒಂದು ಅವಧಿಯಲ್ಲಿ ಏನಾಗಿದೆ ಅಂತಂದ್ರೆ, ಸೊ ಈ ಒಂದು ವಲಯದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಲ್ಲಿ ಸೊ ಉದ್ಯೋಗದ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂತಂದ್ರೆ 32 lakh ನಷ್ಟು ಏನಾಗಿದೆ ಇಲ್ಲಿ ಲಕ್ಷ ಉದ್ಯೋಗ ಜಾಸ್ತಿ ಆಗಿದೆ ಅಂತ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಇಲ್ಲಿ ಹೆಚ್ಚಿನ ಒಂದು ಈ ರೀತಿಯ ಒಂದು ಫ್ಯಾಕ್ಟರಿ ಸೆಕ್ಟರ್ ಎಂಪ್ಲಾಯ್ಮೆಂಟ್. ಓಕೆ, ಸೊ ಕಾರ್ಖಾನೆಯ ಒಂದು ಉತ್ಪಾದನೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಉತ್ಪಾದನಾ ವಲಯದಲ್ಲಿ ಸೊ ಯಾವ ರಾಜ್ಯಗಳು ಮುಂಚೂಣಿಯಲ್ಲಿವೆ ಅಂತ ಅಂದ್ರೆ ಇಲ್ಲಿ ಸೊ ತಮಿಳುನಾಡು ಇದೆ, ಹಾಗೆ ಗುಜರಾತ್ ಇದೆ, ಹಾಗೆ ಮಹಾರಾಷ್ಟ್ರ. ಈ 3 ರಾಜ್ಯಗಳಿಂದನೇ ಅತಿ ಹೆಚ್ಚು ಈ ರೀತಿಯ ಒಂದು ಉದ್ಯೋಗ ಕಂಡು ಬರುತ್ತೆ. ಸುಮಾರು 40% ಏನಾಗುತ್ತೆ ಕೇವಲ ಈ 3 ರಾಜ್ಯಗಳಿಂದ ಸೊ ಈ ರೀತಿ ಒಂದು ಉದ್ಯೋಗವು ಸೃಷ್ಟಿಯಾಗತ್ತೆ. ಎಸ್, ಹಾಗೆ ಇನ್ನು ಈ ಒಂದು ದುಡಿಯುವ ವರ್ಗ ಅಥವಾ ಕಾರ್ಮಿಕರ ಒಂದು ಅಂಕಿ ಅಂಶಗಳನ್ನ ನೋಡೋದಾದ್ರೆ, ಓಕೆ, ಸೊ ಕಾರ್ಮಿಕರು ಸೊ ಇದರ ಕುರಿತಾಗಿ ಇಲ್ಲೊಂದಿಷ್ಟು ಸ್ಟ್ಯಾಟಿಕ್ಸ್ ಅನ್ನ ಕೊಟ್ಟಿದ್ದಾರೆ. ಏನಂತಂದ್ರೆ, ಸೊ ಈ ಒಂದು 2022 ಮತ್ತು 23 ಅವಧಿಯಲ್ಲಿ ಸೊ ಈ ದುಡಿಯುವ ವರ್ಗದ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಭಾರತದಲ್ಲಿ 56.5 crore. ಓಕೆ, ಸೊ ಔಟ್ ಆಫ್ 140 ಕೋಟಿ ಜನಸಂಖ್ಯೆ ಅಂತ ಅನ್ಕೊಂಡ್ರೆ, ಸೊ ಅದರಲ್ಲಿ ದುಡಿಯುವ ವರ್ಗದ ಜನಸಂಖ್ಯೆ ಎಷ್ಟಿದೆ 56.5 ಕೋಟಿ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸೊ ಇದರಲ್ಲಿ ಟೋಟಲ್ ಈ ಒಂದು ಎಂಪ್ಲಾಯ್ಮೆಂಟ್ ಗೆ ಬಂದ್ರೆ, ಸೊ ಇವರಲ್ಲಿ 57% ಏನು ಎಂಪ್ಲಾಯ್ ಇದಾರಲ್ವಾ, ಸೊ ಇವರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ. ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ಸ್ವ ಉದ್ಯೋಗಿಗಳು. ಹಾಗೆ
ಇನ್ನು 18% ವರ್ಕ್ ಫೋರ್ಸ್ ಏನಿದೆ ಅಲ್ವಾ, ಸೊ ಈ 18% ವರ್ಕ್ ಫೋರ್ಸ್ಗೆ ಸೊ ಅನ್ಪೇಯ್ಡ್ ವರ್ಕರ್ಸ್, ಸೊ ಇವರು ಅಂದ್ರೆ ಇವರು ಅನ್ಪೇಯ್ಡ್ ವರ್ಕರ್ಸ್, ಕೆಲಸಕ್ಕೆ ಇವರು ಮಾಡುವಂತ ಕೆಲಸಕ್ಕೆ ಯಾವುದೇ ರೀತಿಯ ಒಂದು ಸಂಬಳವನ್ನ ಪಡೆಯುವುದಿಲ್ಲ. ಹಾಗೆ ಸೊ ಇಲ್ಲಿ ಇನ್ನು ಕೃಷಿ ವಲಯದಕ್ಕೆ ಬಂದ್ರೆ, ಕೃಷಿ ವಲಯದಲ್ಲಿ ಸೊ ಯಾವ ರೀತಿಯ ಒಂದು ವರ್ಕ್ ಫೋರ್ಸ್ ಇದೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ 2017 to 18 ಸಂದರ್ಭದಲ್ಲಿ ಈ ಒಂದು ಕೃಷಿ ವಲಯದಲ್ಲಿ 44% ಇರುವಂತಹ ವರ್ಕ್ ಫೋರ್ಸ್ ಅಥವಾ ಈ ಒಂದು ದುಡಿಯುವ ವರ್ಗ ಸೊ 2022 ಮತ್ತು 23ರಲ್ಲಿ ಏನಾಗಿದೆ ಅಂತಂದ್ರೆ ಇನ್ಕ್ರೀಸ್ ಆಗಿದೆ. ಎಷ್ಟು? 2% ಇನ್ಕ್ರೀಸ್ ಆಗಿ ಸದ್ಯಕ್ಕೆ ಇವಾಗ 46% ಏನಿದೆ ಅಂತಂದ್ರೆ ವರ್ಕ್ ಫೋರ್ಸ್ ಇದೆ. ಹಾಗೆ ಇಲ್ಲಿ ಉದ್ಯೋಗ ಸೃಷ್ಟಿಗೆ ಓಕೆ, ಸೊ ಈ ಒಂದು ಬಜೆಟ್ ಅಲ್ಲಿ 3 ಒಂದು ಉಪಕ್ರಮಗಳನ್ನ ಅಥವಾ 3 ಒಂದು ಸ್ಕೀಮ್ಗಳನ್ನ ಲಾಂಚ್ ಮಾಡಿದ್ದಾರೆ. ಓಕೆ, ಏನಿದೆ ಉದ್ಯೋಗ ಸೃಷ್ಟಿಗೆ ಅಂತಂದ್ರೆ ಮೊದಲನೇದಾಗಿ ಸೊ ಇಲ್ಲಿ ಏನ್ ಮಾಡಲಾಗುತ್ತೆ ಅಂದ್ರೆ ಪ್ರೊವೈಡ್ ದ ಫಸ್ಟ್ ಮಂತ್ ವೇಜ್ ಟು ಆಲ್ ಫಸ್ಟ್ ಟೈಮ್ ಎಂಪ್ಲಾಯೀಸ್ ರಿಜಿಸ್ಟರ್ಡ್ ಇನ್ ಇಪಿಎಫ್ಒ ಯಾರು ಇಲ್ಲಿ ಮೊದಲನೇ ಬಾರಿಗೆ ಉದ್ಯೋಗವನ್ನ ಮಾಡ್ತಾರಲ್ವಾ, ಸೊ ಅವರಿಗೆ ಸೊ 15,000ವರೆಗೆ ಏನ್ ಮಾಡಲಾಗತ್ತೆ, ಇಲ್ಲಿ ವೇತನವನ್ನ ನೀಡಲಾಗತ್ತೆ. ಹಾಗೆ ಸೊ ಯಾರು ವೇಜ್ ಸಬ್ಸಿಡಿನ ಕೊಡಲಾಗತ್ತೆ ಫಾರ್ ಫಸ್ಟ್ ಟೈಮ್ ಎಂಪ್ಲಾಯೀಸ್ ಗಳಿಗೆ. ಹಾಗೆ ರಿಇಂಬರ್ಸ್ಮೆಂಟ್ ಅಂತ ಬರುತ್ತೆ, ಸೊ ಇದನ್ನ 3,000ವರೆಗೆ ಪ್ರತಿ ತಿಂಗಳು ನೀಡಲಾಗತ್ತೆ. ಸೊ ಇದಿಷ್ಟು ನಮ್ಗೆ ಏನು ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಅಥವಾ ಜಾಬ್ ಕ್ರಿಯೇಷನ್ ಬಗ್ಗೆ ಇರುವಂತ ಸೊ ಈ ಬಜೆಟ್ ನಲ್ಲಿ ಇರುವಂತ ಮಾಹಿತಿ ಆಗಿದೆ. ಸೊ ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಟಾಪಿಕ್. ವುಮನ್ ಫ್ರೆಂಡ್ಲಿ ಸ್ಕೀಮ್ಸ್ ಗೆಟ್ ಅ ಪುಷ್ ಅಂತ ಇದೆ. ಸೊ ಈ ಒಂದು ಬಜೆಟ್ ನಲ್ಲಿ ನಮ್ಗೆ ಮಹಿಳೆಯರಿಗೆ ಕುರಿತಾಗಿ ಸೊ ಯಾವೆಲ್ಲ ರೀತಿಯ ಅನೌನ್ಸ್ಮೆಂಟ್ ಗಳಾಗಿದೆ ಅಂತ ಸೊ ನೋಡೋಣ. ಸೊ ಇಲ್ಲಿ 3 ಲಕ್ಷ ಕೋಟಿ ಫಾರ್ ಸ್ಕೀಮ್ಸ್ ಬೆನಿಫಿಟಿಂಗ್ ವುಮೆನ್ ಅಂಡ್ ಗರ್ಲ್ಸ್ ಅಂಡ್ ಪ್ರಾಮಿಸ್ ದ ಲುಕ್. ಓಕೆ, ಸೊ ಅಂದ್ರೆ ಇಲ್ಲಿ ಮಹಿಳೆ ಮತ್ತು ಇಲ್ಲಿ ಹುಡುಗಿಯರಿಗಾಗಿ ಸೊ ಈ ಒಂದು ಬಜೆಟ್ ನಲ್ಲಿ ಮೀಸಲಿಟ್ಟಿರುವ ಹಣ ಎಷ್ಟಿದೆ ಅಂತಂದ್ರೆ 3 ಲಕ್ಷ ಕೋಟಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ವಾತ್ಸಲ್ಯ ಅಂತ ಹೇಳಿ. ಹಾಗೆ ಈ ಒಂದು ಬಜೆಟ್ ಅಲ್ಲಿ ಸೊ ಇಲ್ಲಿ ಮಹಿಳೆಯರಿಗಾಗಿ ಅಥವಾ ವರ್ಕಿಂಗ್ ಒಂದು ವುಮೆನ್ಸ್ ಗಳಿಗೆ ಸೊ ಹಾಸ್ಟೆಲ್ ಸೆಟಪ್ಸ್ ಅನ್ನ ಸೊ ಇಲ್ಲಿ ಮಾಡುವಂತ ವ್ಯವಸ್ಥೆಯನ್ನ ಏನ್ ಮಾಡಿದ್ದಾರೆ, ಇಲ್ಲಿ ಜಾರಿ ಮಾಡಿದ್ದಾರೆ. ಹಾಗೆ ಸೊ ಇಲ್ಲಿ ಏನಂತಂದ್ರೆ ಈ ಮಹಿಳೆ ಮತ್ತು ಈ ಮಕ್ಕಳ ಅಭಿವೃದ್ಧಿಗೆ ಸೊ ಮಾಡ್ತಾ ಇರುವಂತಹ ಬಜೆಟ್ ಏನು ಅನುದಾನ ಇದೆಯಲ್ವ ಅದು ತುಂಬಾ ಕಡಿಮೆ ಇದೆ. ಓಕೆ, ಸೊ ಎಷ್ಟಿದೆ ಅಂತಂದ್ರೆ ಅದು GDP 0.03% ಇದೆ. ಓಕೆ, ಸೊ ನೆಕ್ಸ್ಟ್ ಸಮರ್ಥ್ಯ. ಸೊ ಈ ಸಮರ್ಥ್ಯ ಅನ್ನುವಂತ ಸ್ಕೀಮ್ ಕೂಡ ಲಾಂಚ್ ಮಾಡಿದ್ದಾರೆ. ಏನು ಸಮರ್ಥ್ಯ ಅಂತಂದ್ರೆ ಸಪೋರ್ಟಿಂಗ್ ಪ್ರಾಜೆಕ್ಟ್ ಸಚ್ ಆಸ್ ವುಮೆನ್ಸ್ ಹಾಸ್ಟೆಲ್. ಸೊ ಅಂದ್ರೆ ವುಮೆನ್ಸ್ ಹಾಸ್ಟೆಲ್ ಗಳಿಗೆ ಬೆಂಬಲವನ್ನ ನೀಡುವಂತ ಯೋಜನೆ ಆಗಿದೆ. ಹಾಗೆ ಸ್ವಾತಂತ್ರ್ಯ ಅನ್ನುವಂತ ಯೋಜನೆ ಇದೆ, ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ. ಸೊ ಇವುಗಳಿಗೆ ಏನ್ ಮಾಡಿದ್ದಾರೆ ಅಂತ ಬಜೆಟ್ ನಲ್ಲಿ ಮತ್ತೆ ಏನು ಹ್ಯಾವ್ ಆಲ್ಸೋ ಬೀನ್ ಇನ್ಕ್ರೀಸ್ ಸ್ಲೈಟ್ಲಿ. ಓಕೆ, ಬಜೆಟ್ ಅನುದಾನವನ್ನು ಕೂಡ ಸೊ ಈ ಒಂದು ಮೊದಲೇ ಇದ್ದಂತ ಯೋಜನೆಗಳಿಗೆ ಏನ್ ಮಾಡಿದ್ದಾರೆ, ಅನುದಾನವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗೆ ಸೊ ಇಲ್ಲಿ ಸಕ್ಷಮ್ ಅಂಗನವಾಡಿ ಪೋಷಣ್ 2.0 ಮಿಷನ್ ವಾತ್ಸಲ್ಯ ಅಂಡ್ ಮಿಷನ್ ಶಕ್ತಿ ಹ್ಯಾವ್ ಬಿನ್ ಗಿವನ್ ಸಬ್ಸ್ಟಾನ್ಶಿಯಲ್ ಫಂಡ್ಸ್ ಟು ಕಂಟಿನ್ಯೂ ದೇರ್ ಅಫೇರ್ಸ್. ಸೊ ಈ ಒಂದು ಯೋಜನೆಗಳು ಕೂಡ ಏನ್ ಮಾಡಿದ್ದಾರೆ, ಅನುದಾನವನ್ನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಸೊ ಮುದ್ರಾ ಯೋಜನೆ ಅಂತ ಬರುತ್ತೆ. ಸೊ ಇದರ ಈ ಒಂದು ಯೋಜನೆಯಲ್ಲಿ ಇಲ್ಲಿವರೆಗೆ ಮ್ಯಾಕ್ಸಿಮಮ್ ಒಂದು ಗರಿಷ್ಠ ಸಾಲದ ಮಿತಿ ಎಷ್ಟಿತ್ತು ಅಂತಂದ್ರೆ 10 ಲಕ್ಷ ಇತ್ತ. ಸೊ ಅದನ್ನ ಇವಾಗ 20 ಲಕ್ಷಕ್ಕೆ ಏರಿಕೆ ಮಾಡಿದ್ದಾರೆ. ಹಾಗೆ ಸೊ ಇಲ್ಲಿ ಒಂದು ಏನಂತಂದ್ರೆ ಈ ಒಂದು ಬಜೆಟ್ ನ ಅಂಕಿಅಂಶದ ಪ್ರಕಾರ ಅಕಾರ್ಡಿಂಗ್ ಟು ದಮ್ ನಿಯರ್ಲಿ 60% ಆಫ್ ದ ಎಂಟರ್ಪ್ರಿನರ್ಸ್ ಇನ್ ದ MSMEs ಅಂತ ಬರುತ್ತೆ. ಓಕೆ, ಸೊ ಈ MSMEಗಳಲ್ಲಿ 60% ನಷ್ಟು ಏನಿದ್ದಾರೆ ಅಂತ ಮಹಿಳಾ ಒಂದು ಉದ್ಯೋಗಿಗಳಿದ್ದಾರೆ ಅಂತ ಸೊ ಈ ಒಂದು ಬಜೆಟ್ ನಮಗೆ ಮಾಹಿತಿಯನ್ನ ನೀಡುತ್ತೆ. ಸೊ ಇದಿಷ್ಟು ಈ ಒಂದು ದಿನದ ದಿ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.